ಕೇಳಿಸ್ತಾ ಇಲ್ಲ. ಸೌಂಡ್ ಕೊಡಬೇಕಿದ್ದಾರೆ ರೋಹನ್ ಏನು ಹೇಗಿದೆ ಹೊಸಪೇಟೆ? ಚೆನ್ನಾಗಿದೆ. ಮಾಡಿ ಮಾತಾಡೋಣ ಸಭೆ ಕಡೆ ಯಾರು ಬರಲಿಲ್ಲ, ನಾವು ಕ್ಲೀನ್ ಮಾಡೋಣ ಆಯಿತು ಅಂತ. ಮೈಕ್ ಜೋನೋ ಮೈಕ್ ಇರ್ಕೋ ಮೈಕ್ ಕ್ರಿಸ್ಮಸ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆಯಾ? ಕ್ರಿಸ್ಮಸ್ ಜೋರಾಗಿ ನಡೀತಿದೆ. ಅಯ್ಯೋ, ಇವತ್ತು ಕ್ರಿಸ್ಮಸ್ ಅಲ್ಲ, ನಮಗೆಲ್ಲ ತುಂಬ ಕೆಲಸಗಳಿದ್ವು. ಇವತ್ತು ಗುರುವಾರ ಅಲ್ಲ, ಇನ್ನು ನಾವು ಭಾನುವಾರ ಯಾವಾಗಲೂ ಹೋಗ್ತೀವಿ, ಅವತ್ತಿನ ದಿವಸನೇ ಹೋಗ್ತೀವಿ. ಕ್ರಿಸ್ಮಸ್ ಅಂದರೆ ಇಷ್ಟೇನೋ, ನಮ್ಮೆಲ್ಲೂ ಆಚೆ ಕಡೆ ಕರ್ಕೊಂಡು ಹೋಗಲ್ಲ. ಬನ್ನಿ ಬಾಸ್, ನಾವು ಆಚೆ ಕಡೆ ಹೋಗೋಣ ಪಾರ್ಟಿಗೆ.
ಸತ್ಯಭಾವದಿಂದ ದೈವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯೊಂದರನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸಲಾಗಿದೆ. ದೇವರು ಆತ್ಮಸ್ವರೂಪನು, ಅದನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಶ್ರೀ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 23-24 ಕ್ರಿಸ್ತನ ಪ್ರೀತಿಯ ಸಭೆಯವರೇ ಮತ್ತು ಮಕ್ಕಳೇ, ನಿಮ್ಮೆಲ್ಲರಿಗೂ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಾಯಂಕಾಲದ ಶುಭವನ್ನು ತಿಳಿಸಲಾಗಿದ್ದೇನೆ. ಮಕ್ಕಳ ಕ್ರಿಸ್ಮಸ್ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಸಹ ಶಿಕ್ಷಕಿಯಾದ ಶ್ರೀಮತಿ ಗೀತಾ ಶ್ರೀನಿವಾಸ್ ಹಾಗೂ ಹಿರಿಯ ಪ್ರಾಥಮಿಕ ಮಕ್ಕಳ ಪರವಾಗಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸಿದ್ದೇವೆ. ಕ್ರಿಸ್ಮಸ್ ಅಂದರೆ ನಮಗೆ ನೆನಪಾಗುವಂಥದ್ದು ಸ್ಟಾರ್, ಟ್ರೀ, ಡೆಕೋರೇಷನ್, ಗಿಫ್ಟ್ಸ್ ಎಕ್ಸ್ಚೇಂಜ್, ಕೇಕ್, ವೈನ್, ಬಿರಿಯಾನಿ ಹೀಗೆ ಹತ್ತುತ್ತದೆ. ಆದರೆ ಕ್ರಿಸ್ಮಸ್ ಈ ಪದದ ನಿಜವಾದ ಅರ್ಥವನ್ನು ಏನು ಅಂತ ಹೇಳುವುದಾದರೆ ಇದು 2 ಪದಗಳನ್ನು ಒಳಗೊಂಡಿದೆ. ಒಂದು ಕ್ರೈಸ್ಟ್ ಅಂದರೆ ಯೇಸು ಸ್ವಾಮಿ, ಇನ್ನೊಂದು ಮಾಸ್ ಅಂದರೆ ಆರಾಧನೆ. ಕ್ರಿಸ್ತನನ್ನು ಆರಾಧಿಸುವುದೇ ನಿಜವಾದ ಕ್ರಿಸ್ಮಸ್. ಈ ನಾಟಕ ನಮಗೆ ಆಧುನಿಕ ಜಗತ್ತು, ಅದರಲ್ಲೂ ಕ್ರೈಸ್ತರೆನಿಸಿಕೊಳ್ಳುವವರು ಯಾವ ರೀತಿ ಹಬ್ಬವನ್ನು ಆಚರಿಸುತ್ತಾರೆ ಎಂದು ನಮಗೆ ಕೈಗನ್ನಡಿಯಂತೆ ಸ್ಪಷ್ಟವಾಗಿ ತೋರಿಸುತ್ತದೆ. ಇವತ್ತು ಎಷ್ಟೋ ಎನಿಸಿಕೊಳ್ಳುವವರ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ಆಚರಿಸಲ್ಪಡುತ್ತದೆ. ಎಷ್ಟು ಜನರು ಹಬ್ಬಕ್ಕೆ ಆರಾಧನೆಗೆ ಬರೋದಿಲ್ಲ, ಇನ್ನು ಬಂದರೂ ಸಹ ಹೊರಗಿರ್ತಾರೆ ಹೊರತು ಆಲಯದ ಒಳಗೆ ಬರೋದಿಲ್ಲ. ಇನ್ನು ಎಷ್ಟು ಜನ ಒಳಗಿರ್ತಾರೆ, ಆದರೆ ಹೃದಯಪೂರ್ವಕವಾಗಿ ಬಾಯಿ ತೆರೆದು ಆರಾಧನೆ ಮಾಡೋದಿಲ್ಲ. ಅವರು ಮನಸ್ಸಲ್ಲಿ ಯಾವುದೇ ರೀತಿಯ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಹೀಗೆ ನಾವು ನಮ್ಮ ಅಲಂಕಾರಗಳನ್ನ ಪ್ರದರ್ಶನಕ್ಕೆ ಆಲಯಕ್ಕೆ ಬರ್ತಿರೋ ಹೊರತು ಆರಾಧಿಸಿಗೆ ಬರುವಂಥದ್ದು ತೀರಾ ಕಡಿಮೆ ಹೇಳಿದ್ರೆ ತಪ್ಪಾಗುತ್ತೆ. ಇನ್ನು ಆರಾಧನೆ ಅಂತ ಬರೋದಾದ್ರೆ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ನಾವು ಹಾಜರಾಗ್ತೀವಿ ಹೊರತು ಆರಾಧನೆಗೆ ಅಂತ ಬರೋದಾದ್ರೆ ನಾವು ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಇವತ್ತಿನ ಸಭೆಗಳ ಪರಿಸ್ಥಿತಿ. ಅನೇಕ ಜನರು ಈ ದಿನವನ್ನ ನಾನಾ ರೀತಿ ಆಚರಿಸ್ತಾರೆ, ಯಾಕೆಂದ್ರೆ ಇದರ ಮಹತ್ವ ಗೊತ್ತಿಲ್ಲ. ಆದರೆ ನಾವು ಸಹ ಅವರ ರೀತಿಯನ್ನು ಆಚರಿಸುವುದಾದರೆ ಮತ್ತು ನಮ್ಮ ಮತ್ತು ಅವರ ನಡುವೆ ಯಾವ ರೀತಿಯ ವ್ಯತ್ಯಾಸವೂ ಸಹ ಇರುವುದಿಲ್ಲ. ಕ್ರಿಸ್ಮಸ್ ಹಬ್ಬದ ಈ ದಿನದಲ್ಲಿ ನಾವು ಅನ್ಯ ಜನರಿಗೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ರಕ್ಷಣಾ ಕಾರ್ಯ, ಆತನ ಪಾಪ ಕ್ಷಮಾಪಣೆ ಇವುಗಳ ಕುರಿತು ಹೇಳುವುದು, ಅನ್ಯಜನರಿಗೆ ಈ ಮುಖಾಂತರ ನಾವು ಸುವಾರ್ತೆಯನ್ನು ಸಾರುವುದು ಕ್ರೈಸ್ತವರ ನಮ್ಮ ಕರ್ತವ್ಯ. ಇದರ ಅಂಗಿನಲ್ಲಿ ನಾವಿದ್ದೇವೆ ಎಂಬುದನ್ನು ನಾವು ಎಂದಿಗೂ ಮರೆಯಬಾರದು. ಕ್ರಿಸ್ತನಿಗೆ ಪ್ರೀತಿಯ ಸಹೋದರ ಸಹೋದರಿ, ಈ ವರ್ಷದ ಕ್ರಿಸ್ಮಸ್ ನಾವು ಯಾವ ರೀತಿ ಆಚರಿಸ್ತಾ ಇದ್ದೇವೆ? ನಮ್ಮ ಮಹತ್ವ ಯಾವುದಕ್ಕೆ? ಆರಾಧನೆಗೋ, ಆಡಂಬರಕ್ಕೋ, ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸಲಿಕ್ಕೋ, ಇಲ್ಲ ತಿಂದು ಕುಡಿದು ಕುಣಿದಾಡಲಿಕ್ಕೋ? ಈ ಪ್ರಶ್ನೆ ನಾವು ಹಾಕಿಕೊಳ್ಳಬೇಕು. ಯಾಕಂದ್ರೆ ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಪೌಲನು ಶ್ರೀ ರೋಮಾಪುರದವರಿಗೆ ಬರೆಯುವಾಗ 14ನೇ ಅಧ್ಯಾಯ 17ನೇ ವರ್ಷದಲ್ಲಿ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮದಿಂದಾಗುವ ಆನಂದವೂ ಆಗಿದೆ. ನಾವು ಇಂಥ ಕಾರ್ಯಗಳ ಮೇಲೆ ಹೆಚ್ಚು ಮನಸ್ಸಿಲ್ಲದೆ ಜೀವಿಸುತ್ತಾಗ ದೇವರನ್ನ ಹೃದಯಪೂರ್ವಕವಾಗಿ ಆರಾಧಿಸಿದ ಈ ವರ್ಷದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ. ಈ ಕ್ರಿಸ್ಮಸ್ ಹಬ್ಬವು ಅಂದರೆ ಕ್ರಿಸ್ತನನ್ನು ಆರಾಧಿಸುವ ಈ ದಿನವು ಬರೀ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ಪ್ರತಿ ಕ್ಷಣವೂ ದೇವರು ನಮಗೆ ಈ ವರ್ಷದಲ್ಲಿ ಮಾಡಿದಂಥ ಎಲ್ಲ ಮೌಲ್ಯಗಳನ್ನು ನಡೆಸಿ ಆತನಿಗೆ ನಾವು ಉಪಕಾರ ಸಲ್ಲಿಸೋಣ, ಸ್ತೋತ್ರಗಳನ್ನು ನಾವು ಅರ್ಪಿಸೋಣ. ಈಗ ಆಗುವಂತೆ ದೇವರು ತಾನೇ ನಮ್ಮೆಲ್ಲರ ಹೃದಯದಲ್ಲಿ ಕಾರ್ಯ ನಡೆಸಲಿ. ಆಮೇಲೆ ಧನ್ಯವಾದ. ಮಕ್ಕಳೇ, ಹೌದು.